ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ತಾರೇಕಟ್ಟೆ. ನಾನು ಈ ಅವಧಿಯಲ್ಲಿ ಮೈಸೂರು ವಿಶ್ವವಿದ್ಯಾಲಯದ 3ನೇ ಸೆಮಿಸ್ಟರ್ ಅಂದರೆ 2ನೇ BComನ ಇರುವಂಥ ವಿಷಯವಾದಂತಹ ಲಾಜಿಸ್ಟಿಕ್ ಆ್ಯಂಡ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ವಿಷಯದ 3ನೇ ಅಧ್ಯಾಯವನ್ನು ನಾನು ಮಾಡ್ತಾಯಿದ್ದೀನಿ. ಈ ಒಂದು ಅವಧಿಯಲ್ಲಿ ನಾನು ಮಾಡ್ತಾರಂಥ ವಿಷಯ ಹೆಸರು ಸೋರ್ಸಿಂಗ್ ಆ್ಯಂಡ್ ಪ್ರೈಸಿಂಗ್ ಅಂತ. ಅಂದರೆ ಈ ಸರಕು ಮತ್ತು ಪೂರೈಕೆ ಸೇವಾ ಸರಪಳಿ ಏನಿದೆ ಇದರಲ್ಲಿ ಈ ಮೂಲ ಅಂದರೆ ಸೋರ್ಸ್ನ ನಾವು ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಡಬೇಕಾಗುತ್ತೆ. ಅದರ ಕುರಿತಾಗಿ ನಾನು ಈ ಅವಧಿಯಲ್ಲಿ ನಾನು ತರಗತಿಯನ್ನು ತಗೋತೀನಿ. ಸೋರ್ಸಿಂಗ್ ಆಲ್ಸೋ ನೋನ್ ಆಸ್ ಪ್ರೊಕ್ಯೂರ್ಮೆಂಟ್, ಇದನ್ನು ಪ್ರೊಕ್ಯೂರ್ಮೆಂಟ್ ಅಂತಲೂ ಕೂಡ ಏನು ಮಾಡ್ತಾರೆ, ಕರೀತಾರೆ. ಹಾಗೇನೆ sourcing is the set of business processes required to purchase goods and services. ಅಂತಂದರೆ ಸರಕು ಮತ್ತು ಸೇವೆಗಳನ್ನು ಅಗತ್ಯವಾದ ವ್ಯವಹಾರ ಪ್ರಕ್ರಿಯೆಗಳ ಒಂದು ಮೂಲ. ಅಂತಂದರೆ ವ್ಯವಹಾರ ಪ್ರಕ್ರಿಯೆಯಲ್ಲಿ ಇರುವಂತಹ ಸರಕು ಸೇವೆಗಳ ಖರೀದಿಯ ಮೂಲ ಅಂತ ಕೂಡ ನಾವು ಇದನ್ನು ಕರೀಬೋದು. ತದನಂತರದಲ್ಲಿ sourcing describes all those activities within the procurement process concerned with identifying and evaluating potential suppliers, engaging with selected suppliers and selecting the best value supplier. ಅಂತಂದರೆ ಆಯ್ದ ಸರಬರಾಜುದಾರನಿಗೆ ತೊಡಗಿಸಿಕೊಳ್ಳುವುದು, ಉತ್ತಮ ಮೌಲ್ಯ ಪೂರೈಕೆದಾರರನ್ನು ಏನು ಮಾಡೋದು, ಆಯ್ಕೆ ಮಾಡಿಕೊಳ್ಳುವಂಥದ್ದು. ಹಾಗೇನೆ ಸಂಗ್ರಹಣಾ ಪ್ರಕ್ರಿಯೆಗಳಲ್ಲಿ ಇರುವಂತಹ ಎಲ್ಲ ಚಟುವಟಿಕೆಗಳನ್ನು, ಅಂದರೆ ಸಂಗ್ರಹಣಾ ಚಟುವಟಿಕೆಯಲ್ಲಿ ಇರುವಂತಹ ಎಲ್ಲ ಒಟ್ಟು ಚಟುವಟಿಕೆಗಳನ್ನು ಸೋರ್ಸಿಂಗ್ ನಮಗೆ ವಿವರಿಸ್ತಾ ಬರ್ತದೆ. ಹಾಗೇನೆ ನಾವು ಯಾಕಪ್ಪ ಇಷ್ಟೊಂದು ಪ್ರಾಮುಖ್ಯತೆ ಬೇಕಾ ನಮಗೆ ಮೂಲಕ್ಕೆ ಸೋರ್ಸಿಂಗ್ ಅಂತ ಹೇಳಿದ್ರೆ, ಯಸ್, ದ ರೋಲ್ ಆಫ್ ಸೋರ್ಸಿಂಗ್ ಇನ್ ಎ ಸಪ್ಲೈ ಚೈನ್, ಪೂರೈಕೆ ಸರಪಳಿಯಲ್ಲಿ ಸೋರ್ಸಿಂಗ್ನ ಮೂಲ ಅಥವಾ ಪಾತ್ರ ಯಾವ ಯಾವ ರೀತಿಯಾಗಿ ಅಂತಂದರೆ, ಸೋರ್ಸಿಂಗ್ ಇಸ್ ದ ಬೆಸ್ಟ್ ಸೆಟ್ ಆಫ್ ಬಿಸ್ನೆಸ್ ಪ್ರೊಸೆಸ್ ರಿಕ್ವೈರ್ಡ್ ಟು ಪರ್ಚೇಸ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಅಂತಂದರೆ ಸರಕು ಮತ್ತು ಸೇವೆಗಳನ್ನು ವ್ಯಾಪಾರ ಪ್ರಕ್ರಿಯೆಯಲ್ಲಿ ಖರೀದಿ ಮಾಡಲು ಸೋರ್ಸಿಂಗ್ನ ಪಾತ್ರ ಅಪರಿಮಿತ ಅಲ್ವಾ. ಯಾವುದೇ ಒಂದು ಬಿಸ್ನೆಸ್ಸಲ್ಲಿ ನಾವು ಅದು ಅಚ್ಚುಕಟ್ಟ ನಡೀಬೇಕು ಅಂತಂದರೆ ಅದರ ಮೂಲ ಯಾವ ಥರ ಅಲ್ಲಿ ಯಾವ ರೀತಿಯ ಸೇವೆಗಳು ಕೊಡ್ತದೆ ಆ ಒಂದು ವ್ಯಾಪಾರ ಸಂಸ್ಥೆ, ಇಲ್ಲಿ ಇರುವಂತಹ ಸರಕು ಮತ್ತು ಸೇವೆಗಳು ಅದರ ಮೂಲ ಆಧಾರವಾಗಿರ್ತದೆ. ಇದಾದಮೇಲೆ ಸೋರ್ಸಿಂಗ್ ಪ್ರೊಸೆಸ್ ಇನ್ಕ್ಲೂಡ್ಸ್ ಅಂತಂದರೆ ಸೋರ್ಸಿಂಗ್ ಪ್ರಕ್ರಿಯೆಯು ಯಾವ ಯಾವ ವಿಚಾರಗಳನ್ನು ಒಳಗೊಂಡಿರುತ್ತದೆ ಅಂತ ಹೇಳಿದ್ರೆ, ಸಪ್ಲೈಯರ್ ಸ್ಕೋರಿಂಗ್ ಅಸೆಸ್ಮೆಂಟ್ ಅಂತಂದರೆ ನಮಗೆ ಯಾರು ಸರಕನ್ನು ಪೂರೈಕೆ ಮಾಡ್ತಾರೆ ಅವರಿಗೆ ಒಂದು ರೇಟಿಂಗ್ ಕೊಟ್ಟಿರುತ್ತೆ. ಅವರು ನಮಗೆ ಪೂರೈಕೆ ಮಾಡುವಂತಹ ಅಂದರೆ ನಮಗೆ ಏನು ಸರಕನ್ನು ಪೂರೈಕೆ ಮಾಡ್ತಾರೆ ಆ ಪೂರೈಕೆ ಮಾಡುವ ಸರಕಿನ ಗುಣಮಟ್ಟ, ಬೆಲೆ ಅದರೆಲ್ಲರ ಆಧಾರದ ಮೇಲೆ ನಾವು ಅವ್ರಿಗೆ ಏನು ಮಾಡಿರ್ತೀವಿ, ಅವರಿಗೆ ನಾವು ಒಂದು ರ್ಯಾಂಕಿಂಗನ್ನು ಕೊಟ್ಟಿರ್ತೀವಿ, ಅವ್ರಿಗೆ ಸ್ಕೋರಿಂಗ್ ಕೊಟ್ಟಿರ್ತೀವಿ. ಹಾಗೆ ಭವಿಷ್ಯದ ನಮ್ಮ ವ್ಯಾಪಾರ ಸಂಸ್ಥೆಯ ಕಾರ್ಯಾಚರಣೆಗೆ ಅನುಕೂಲಕರವಾಗಿ ನಾವೇನು ಯೋಜನೆ ಮಾಡ್ತೀವಿ ಅದರ ಕುರಿತಾಗಿ ನಾವು ಅಸೆಸ್ಮೆಂಟ್ ಕೂಡ, ಅಂದರೆ ಈಗ ಮಾಡೋಕ್ಕಾದ್ರೆ ಆ ಸಪ್ಲೈಯರ್ಗೆ ಅನುಕೂಲನೋ ಇವ್ರ ಅನುಕೂಲನೋ. ಸೊ ಮತ್ತು ಕಡೆಗೆ ಏನಂತಂದರೆ ಒಬ್ಬ ಅವನು ಯಾವ ರೀತಿಯಾಗಿ ನಮಗೆ ಸಪ್ಲೈ ಮಾಡ್ತಾ ಇದ್ದಾನೆ, ಆ ಸಪ್ಲೈ ಮಾಡ್ತಾ ಇರೋದು ನಮಗೆ ಸಾಕಷ್ಟು ಬರ್ತಾ ಇದೆಯಾ, ಗುಣಮಟ್ಟ ಸರಿಯಾಗಿದೆಯಾ, ಕಳಪೆ ಏನಿಲ್ವಾ, ಹಾಗೇನೆ ಆತ ಬೆಲೆ ಏನಾದರೂ ಹೆಚ್ಚು ಕೊಡ್ತಾ ಇದ್ದಾನ ಅಥವಾ ಕಡಿಮೆ ಕೊಡ್ತಾ ಇದ್ದಾನೆ. ಸೊ ಎಲ್ಲವನ್ನು ನಾವೇನು ಮಾಡ್ತೀವಿ, ಅಸೆಸ್ಸನ್ನು ನಾವು ಮಾಡ್ತೀವಿ. ಇದಾದ್ಮೇಲೆ ಸಪ್ಲೈಯರ್ ಸೆಲೆಕ್ಷನ್ ಆ್ಯಂಡ್ ಕಾಂಟ್ರಾಕ್ಟ್ ನೆಗೋಷಿಯೇಷನ್ ಅಂತಂದರೆ ಏನೊಬ್ಬ ನಮಗೆ ಪೂರೈಕೆದಾರ ನಮಗೆ ಏನು ವಸ್ತುಗಳನ್ನ ನಮ್ಮ ಒಂದು ವ್ಯಾಪಾರ ಸಂಸ್ಥೆ ಕೊಡ್ತಾ ಇರ್ತಾನೆ, ಆತನನ್ನು ನಾವೇನು ಮಾಡೋದು ಅಂದರೆ ಮೌಲ್ಯಮಾಪನ ಮಾಡುವಂಥದ್ದು ಬಹಳ ಮುಖ್ಯ. ಮೌಲ್ಯಮಾಪನಕ್ಕಿಂತ ಹೆಚ್ಚಾಗಿ ಆತನ ಆಯ್ಕೆಯೇ ಒಂದು ಇದು ಅದನ್ನು ಆಯ್ಕೆ ಮಾಡೋದೇ ಒಂದು ದೊಡ್ಡ ಸಾಹಸ ಅಂತ ಹೇಳ್ಬೋದು ನಾವು. ಹಾಗಾಗಿ ಅತ್ಯುತ್ತಮವಾಗಿರುವಂಥ ಒಬ್ಬ ಪೂರೈಕೆದಾರನ ನಾವೇನು ಮಾಡಬೇಕು, ಆಯ್ಕೆ ಮಾಡ್ಕೋಬೇಕು. ಇದಾದಮೇಲೆ ನೆಕ್ಸ್ಟು
ಡಿಸೈನ್ ಕೊಲಾಬ್ರೇಷನ್. ಡಿಸೈನ್ ಅಂತಂದರೆ ಇಲ್ಲಿ ಒಂದು ಸ್ಪಷ್ಟ ಚಿತ್ರಣ, ನಾವೇನು ವಸ್ತುಗಳನ್ನು ಖರೀದಿ ಮಾಡಿ ನಾವು ಸಿದ್ಧ ವಸ್ತುಗಳಾಗಿ ನಾವೇನು ತಯಾರು ಮಾಡ್ತೀವಿ, ಅದೇ ರೀತಿಯಾಗಿ ಇಲ್ಲಿ ವಿನ್ಯಾಸವನ್ನು ನಾವೇನು ಮಾಡಬೇಕು, ಸಿದ್ಧಪಡಿಸ್ಕೋಬೇಕಾಗುತ್ತೆ. ವಿನ್ಯಾಸ, ಆ ವಿನ್ಯಾಸ ಸಿದ್ಧಪಡಿಸೋದನ್ನು ಕೂಡ ಸೋರ್ಸಿಂಗ್ ಪ್ರಕ್ರಿಯೆ ಏನಾಗಿರುತ್ತೆ, ಒಳಗೊಂಡಿರ್ತದೆ ಆಯ್ತಲ್ಲ. ಸೊ ಕಡೆಯದಾಗಿ ಪ್ರೊಕ್ಯೂರ್ಮೆಂಟ್. ಈ ಪ್ರೊಕ್ಯೂರ್ಮೆಂಟು ಇಟ್ಸ್ ನಥಿಂಗ್ ಬಟ್ ಎ ಸೋರ್ಸಿಂಗ್ ಅಲ್ವಾ. ಸೋರ್ಸಿಂಗ್ ಅನ್ನುವಂಥ ಪದದ ಮತ್ತೊಂದು ವ್ಯಾಖ್ಯಾನವನ್ನೇ ನಾವು ಪ್ರೊಕ್ಯೂರ್ಮೆಂಟ್ ಅಂತ ಹೇಳಿ ಕರಿತೀವಿ. ಇದು ಭಾಳ ಇಂಪಾರ್ಟೆಂಟ್. ಸೋರ್ಸಿಂಗ್ ಪ್ಲಾನಿಂಗ್ ಆ್ಯಂಡ್ ಅನಾಲಿಸಿಸ್ ಅಂದರೆ ಸೋರ್ಸಿಂಗ್ನ ಯೋಜನೆ ಮತ್ತು ವಿಶ್ಲೇಷಣೆ, ಈ ಒಂದು ಪ್ರಕ್ರಿಯೆಯನ್ನು ಕೂಡ ಸೋರ್ಸಿಂಗ್ ಒಳಗೊಂಡಿರುತ್ತದೆ. ಈಗ ಕಡೆಯದಾಗಿ ಉಪಸಂಹಾರವನ್ನು ಹೇಳೋದಾದರೆ, ಸೋರ್ಸಿಂಗ್ ಡಿಸ್ಕ್ರೈಬ್ಸ್ ಆಲ್ ದೋಸ್ ಆಕ್ಟಿವಿಟೀಸ್ within the procurement process concerned with identifying and evaluating potential suppliers, engaging with selected suppliers and selecting the best value suppliers. ಅಂತಂದರೆ ಸೋರ್ಸಿಂಗ್ ಅನ್ನುವಂಥದ್ದು ಯಾವ ಯಾವ ಚಟುವಟಿಕೆಗಳನ್ನು ಒಳಗೊಂಡಿರುತ್ತೆ ಅಂತ ಹೇಳೋದಾದರೆ, ಸರಬರಾಜು ನಮ್ಗೆ ಯಾರು ಮಾಡ್ತಾರೆ ಅವರನ್ನು ಗುರುತಿಸುವುದು, ಮೌಲ್ಯಮಾಪನ ಮಾಡುವುದು ಹಾಗೂ ಆಯ್ದ ತರಬೇತುದಾರರೊಂದಿಗೆ ತೊಡಗಿಸಿಕೊಳ್ಳುವುದು, ಉತ್ತಮ ಮೌಲ್ಯ ಪೂರೈಕೆದಾರರನ್ನು ಆಯ್ಕೆ ಮಾಡಿಸುವುದಕ್ಕೆ ಸಂಬಂಧಿಸಿದಂತಹ ಎಲ್ಲ ಚಟುವಟಿಕೆಗಳನ್ನು ಸೋರ್ಸಿಂಗು ಒಳಗೊಂಡಿರುತ್ತದೆ. ಸೊ ನಾನು ಮುಂದಿನ ಅವಧಿಯಲ್ಲಿ ಮತ್ತೊಂದು ವಿಷಯದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.